ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 36ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮಿಳಿರುವ ಕುರುಳುಗಳೋಳ್ ಪೊಳೆವ ಕಣ್ಗಳ ಬೆಳ್ಪು ಪಳಂಚಿ ಚಿನ್ನಪೂ ಗಣಗೆಣೆಯಾಗೆ ಪುರುಮೆಗಳ್ ಬಿಡದಳ್ಳಿರಿ ದಿಕ್ಷು ಚಾಪದೋಳ್ ಖಳಕುಸುಮಾಸರನಿಟ್ಟ ಗೊಣೆಯಕ್ಕಣೆಯಾಗಿರೆ ನಿಳುಕಿ ನಿಳುಕಿ ಕೋಮಳ ನೋಡಿದಳು ಕಲಿಯ ನೀರಿದನಂ ಪಡೆ ಮೆಚ್ಚ ಗಂಡನು. ಇದನ್ನು ಬಿಡಿಸಿ ಹೀಗೆ ಓದಬೇಕು. ಮಿಳಿರುವ ಕುರುಳುಗಳೋಳ್ ಪೊಳೆವ ಕಣ್ಗಳ ಬೆಳ್ಪು ಪಳಂಚಿ ಚಿನ್ನ ಪೂ ಗಣೆಗೆಣೆಯಾಗಿ ಪುರುವು ಎಮೆಗಳು ಬಿಡದೆ ಅಳ್ಳಿರಿದ ಇಕ್ಷು ಚಾಪದಳು ಖಳಕುಸುಮಾಸ್ತ್ರನಿಟ್ಟ ಗೊಣೆಯಕ್ಕೆ ಎಣೆಯಾಗಿದೆ. ನಿಳುಕಿ ನಿಳುಕಿ ನೋಡಿದಳು ನಿಳುಕಿ ನಿಳುಕಿ ಕೋಮಳನ್ನೇ ನೋಡಿದಳು ಕರಿಯಂ ಏರಿದನಂ ಪಡೆಮೆಚ್ಚೆ ಗಂಡನಂ. ಹೀಗೆ ಅರ್ಜುನ ದ್ವಾರಾವತಿಗೆ ಬಂದಾಗ ಅಲ್ಲಿಯ ಪುರಾಂಗನೆಯರು ಅವನನ್ನು ಶುಭ ಕೋರಿದರು ಮತ್ತು ಸೇಸ ತಳಿದರು. ಆ ಸೇಸ ತಳೆಯುವ ಸಂದರ್ಭದಲ್ಲಿ ಇನ್ನೂ ಅನೇಕ ಮಂದಿ ಪುರನಾರಿಯರು, ಪುರಾಂಗನೆಯರು ಅಥವಾ ಪಟ್ಟಣದ ಹೆಣ್ಣು ಮಕ್ಕಳು ಅವನ ಸೊಬಗನ್ನು ಈಕ್ಷಿಸಿದರಂತೆ. ಹೇಗೆ ಈಕ್ಷಿಸಿದರು? ಮಿಳಿರುವ ಕುರುಳುಗಳೋಳ್ ಪೊಳೆವ ಕಣ್ಗಳ ಬೆಳಪು ಪಳಂಚಿ. ಮಿಳಿರುವ ಅಂದರೆ ಅಲುಗಾಡುವ, ಕುರುಳುಗಳೋಳ್ ಕುರುಳು ಅಂದರೆ ಮುಂಗುರುಳು, ಪೊಳೆವ ಕಣ್ಗಳ ಬೆಳಪು ಹೊಳೆಯುವ ಕಣ್ಗಳ ಬೆಳಪು ಪಳಂಚಿ ಹೊರಹೊಮ್ಮಿ ಚಿನ್ನ ಪೂ ಗಣಗೆಣೆಯಾಗಿ. ಅವರ ಕಣ್ಣುಗಳು ಹೇಗಿತ್ತು ಅಂತಂದರೆ ಅಲ್ಲಾಡುವ ಮುಂಗುರುಳಿನ ಜೊತೆಗೆ ಹೊಳೆಯುತ್ತಿರುವ ಕಣ್ಗಳ ಬೆಳಕು ಅಥವಾ ಕಣ್ಗಳ ನೋಟ, ಕಣ್ಗಳಲ್ಲಿ ನೋಟವು ಹೊರಹೊಮ್ಮಿರಲು ಚಿನ್ನ ಪೂ ಗಣಗೆಣೆಯಾಗಿ, ಅದು ಚಿನ್ನದ ಹೂವಿನ ಬಾಣಕ್ಕೆ ಸಮನಾಗಿರಲು ಪುರುವು ಎಮೆಗಳು ಕಣ್ಣಿನ ಹುಬ್ಬುಗಳು ಬಿಡದೆ ಅಳ್ಳಿರಿದ ಇಕ್ಷು ಚಾಪದೋಳು, ಬಿಡದೆ ಅಳ್ಳಿರಿದಂತ ಕಂಪಿಸುತ್ತಿರುವ ಇಕ್ಷು ಚಾಪದೋಳು, ಅವು ಮನ್ಮಥನ ಹೂವಿನ ಬಾಣದ ಹಾಗೆ ಇದ್ದವಂತೆ. ಅಂದರೆ ಇಕ್ಷುಚಾಪ ಅಂದರೆ ಹೂವಿನ ಬಾಣ ಎನ್ನುವುದಕ್ಕಿಂತಲೂ ಕೂಡ ಕಬ್ಬಿನ ಬಾಣ. ಅಂದರೆ ಮನ್ಮಥನು ಕಬ್ಬಿನ ಬಿಲ್ಲನ್ನು ಹೊಂದಿರುವವನು. ಆ ಕಬ್ಬಿನ ಬಿಲ್ಲನ್ನು ಎದೆ ಮಾಡಿ ಹೂವಿನ ಬಾಣವನ್ನು ಪ್ರಯೋಗ ಮಾಡ್ತಾನೆ ಅಂತ ಪುರಾಣದ ಕಲ್ಪನೆ. ಇಕ್ಷುಚಾಪ ಅಂದರೆ ಕಬ್ಬಿನ ಬಿಲ್ಲು. ಅದರಲ್ಲಿ ಖಳಕುಸುಮಾಸ್ತ್ರನಿಟ್ಟ ದುಷ್ಟನಾದ ಮನ್ಮಥನು ಪ್ರಯೋಗಿಸಿದ ಗೊಣೆಯಕ್ಕಣೆಯಾಗಿದೆ, ಬಿಲ್ಲಿನ ಎದೆಗೆ ಸಮಾನವಾಗುತ್ತಿರೋದು. ಅಂದರೆ ಅವರ ಹುಬ್ಬುಗಳು, ಕಂಪಿಸುವಂಥ ಹುಬ್ಬುಗಳು ಮನ್ಮಥನ ಚಾಪಕ್ಕೆ ಎಣೆಯಾಗಿರಲು ಅಂತಹ ಒಬ್ಬಳು ಕೋಮಲೆ ನಿಳುಕಿ ನಿಳುಕಿ ಕೋಮಲೆನ್ನೇ ನೋಡಿದಳು, ಚೆನ್ನಾಗಿ ನೋಡಿದಳು. ಕರಿಯಂ ಏರಿದನಂ, ಆನೆಯ ಮೇಲೆ ಕುಳಿತಿರುವನಂತಹ ಪಡೆಮೆಚ್ಚ ಗಂಡನಂ, ವೀರನಾದಂತಹ ಅರ್ಜುನನನ್ನು ನೋಡಿದ್ಳು. ಅಂದರೆ ಅವರ ನೋಟ ಹೇಗಿತ್ತು ಅಂತಂದರೆ ಅದನ್ನು ವರ್ಣಿಸ್ತಾನೆ ಪಂಪ. ಅಲ್ಲಾಡುವ ಮುಂಗುರುಳು, ಹೊಳೆಯುತ್ತಿರುವ ಕಣ್ಣುಗಳು, ಆ ಕಣ್ಣಿನ ಬೆಳಕು ಮನ್ಮಥನ ಚಿನ್ನದ ಬಾಣಕ್ಕೆ ಸಮವಾಗಿರಲು ಮತ್ತು ಹುಬ್ಬುಗಳು ಕಬ್ಬಿನ ಬಿಲ್ಲಿನ ದಂಟಿಗೆ ಅಥವಾ ಕಬ್ಬಿನ ಮನ್ಮಥನ ಕಬ್ಬಿನ ಬಾಣದ ಹಾಗೆ ಇರಲು ದುಷ್ಟನಾದ ಮನ್ಮಥನು ಪ್ರಯೋಗಿಸಿದ ಬಿಲ್ಲಿನ ಎದೆಯ ರೀತಿಯಲ್ಲಿ ಕಣ್ಣು ಹುಬ್ಬುಗಳಿರಲು ಒಬ್ಬಳು ನಿಳುಕಿ ಅಂದರೆ ಕಾಲನ್ನು ಎತ್ತಿ ಮುಂದಿನ ಕಾಲಲ್ಲಿ ನಿಂತು ಕುದುರೆಯನ್ನು ಏರಿದಂತಹ ಅರ್ಜುನನನ್ನು ಆ ಗುಂಪಿನ ಮಧ್ಯೆ ನೋಡಿದಳು.